ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಮೊನ್ನೆ ಒಂದು ಫ್ರಿಜ್ಜಿಂದು ವಿಡಿಯೋ ಮಾಡಾಕಿದ್ದೆ ನಾನು. ಫ್ರಿಜ್ಜಲ್ಲಿ ಐಸೆಲ್ಲ ಈ ಥರ ಕಟ್ಕೊಂಬಿಟ್ಟೈತೆ, ತೆಗಿಯೋಕ್ಕಾಗ್ತಾಯಿಲ್ಲ, ಮತ್ತು ಅದು ಏನೋ ಇದಾಗ್ತಿಲ್ಲ ಅಂತ ಅದೊಂದು ವಿಡಿಯೋ ಮಾಡಿದ್ದೆ ನೋಡಿ. ಫ್ರಿಜ್ಜಿಂದು ನೀರು ಎಲ್ಲ ಇದು ಐಸೆಲ್ಲ ಕರಗ್ಬಿಟ್ಟು ಎಲ್ಲ ಇದಾಗ್ಬಿಟ್ಟಿತ್ತು. ಮತ್ತು ಸ್ವಲ್ಪ ಗಟ್ಟಿಯಾಗಿರೋದು ಅದರಲ್ಲೇ ಇತ್ತು. ಐಸ್ ಎಲ್ಲ ಗಟ್ಟಿಯಾಗಿರುತ್ತಲ್ಲ ಈ ಟ್ರಾಲಿಲಿ, ಮತ್ತು ಇದು ಟ್ರೈಯಲ್ಲೆಲ್ಲ ಟ್ರೈ ಇಟ್ಟಿದ್ವಲ್ಲ ಒಳಗಡೆ ಬಾಕ್ಸು, ಅದರಲ್ಲೆಲ್ಲ ಗಟ್ಟಿಯಾಗಿಬಿಟ್ಟಿತ್ತು. ಅದು ಎಲ್ಲ ಗಟ್ಟಿಯಾಗೈತಲ್ಲ ಅಂತ ತೆಗ್ದೆ. ಅದೆಲ್ಲ ಈಚೆ ಬಂತು. ಎಲ್ಲ ತೆಗೆದು ಅದನ್ನು ಬಚ್ಚಲೊಳಗೆ ಹಾಕಿದೆ, ಕರಗ್ಲಿ ಐಸು ಅಂದ್ಬಿಟ್ಟು. ಅದೆಲ್ಲ ಸ್ವಲ್ಪ ಹಂಗೆ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನೀರೆಲ್ಲ ತೊಟ್ಟಿಕ್ಕಿ ಫ್ರಿಜ್ಜೆಲ್ಲ ಕಸರೆ ಆಗಿಬಿಟ್ಟಿತ್ತು. ಆಮೇಲೆ ಬಾಕ್ಸಲ್ಲಿ ಕಾಳುಗಳೆಲ್ಲ ತುಂಬಿಟ್ಟಿದ್ದೀನಲ್ಲ, ಈ ಬಾಕ್ಸ್ ಎಲ್ಲ ಸ್ವಲ್ಪ ಗಲೀಜಾಗಿತ್ತು. ಮತ್ತು ಈ ಕಡೆ ಸೈಡಲ್ಲಿ ಹೂವು ಎಲ್ಲ ಇಟ್ಟಿದ್ದೆ, ಅದು ಸ್ವಲ್ಪ ಎಲ್ಲ ಗಲೀಜಾದಂಗಿತ್ತು. ಅದೆಲ್ಲ ಸ್ವಲ್ಪ ಗಲೀಜಾಗಿತ್ತು ಬಾಕ್ಸ್ಗಳೆಲ್ಲ. ಅದಂಗೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಎಲ್ಲ ಹೆಂಗೆ ಕಸರೆ ಅಂದರೆ ಒಳಗಡೆಗೆ ನಾನು ಅವಾಗವಾಗ ಕ್ಲೀನ್ ಮಾಡ್ಕೊತಿದ್ದೆ, ಇತ್ತೀಚೆಗೆ ಮಾಡಿಲ್ವಲ್ಲ, ಹಂಗಾಗಿ ಸ್ವಲ್ಪ ಎಲ್ಲ ಹಂಗೆ ಇತ್ತು. ನಾನು ಅದು ಐಸೆಲ್ಲ ಕರಗಲಿ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ದೆ. ಅದು ನಾನು ಲೈಟ್ ಆಫ್ ಮಾಡಿದ್ದೆ ಒಂದು 3 ಅವರು. ಆಮೇಲಿಂದ ಆನ್ ಮಾಡಿದೆ. ಬೇಡ ಆಮೇಲೆ ಏನಾನ ಕೆಟ್ಟು ಹೋದ್ರಾಯ್ತು ಅಂದ್ಬಿಟ್ಟು ನಾನು ಲೈಟ್ ಆಫ್ ಮಾಡಿ ಆನ್ ಮಾಡಿಬಿಟ್ಟು ಬಿಟ್ಬಿಟ್ಟೆ. ಹಂಗೇ ಐಸೆಲ್ಲ ಕರಗ್ಬಿಟ್ಟಿತ್ತು, ನೀರೆಲ್ಲ ಕೆಳಗಡೆ ನಿಂತಿತ್ತು. ಹಂಗೂ ಅದು ಎಷ್ಟು ನೀರು ನಿಂತಿತ್ತು ಅಂದರೆ ಅಷ್ಟೊಂದು ನೀರು ನಿಂತಿತ್ತಾ. ನಾನು ಹಂಗೂ ಬಟ್ಟೆ ಹಾಕ್ಕೊಂಡೆಲ್ಲ ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡೆ, ನೀರೆಲ್ಲ ಫುಲ್ ಕರಗೋಗ್ಬಿಡ್ಲಿ ಅಂತ. ಲೈಟ್ ಹಾಕಿದ್ರು ಫುಲ್ಲು ನೀರೆಲ್ಲ ಕರಗ್ತಿತ್ತು, ಐಸೆಲ್ಲ ಕರಗ್ತಿತ್ತು. ಇನ್ನೊಂದು ಸ್ವಲ್ಪ ಇದ್ದಿದ್ದು ಗಟ್ಟಿಯಾಗಿರೋದನ್ನೆಲ್ಲ ಆಚೆ ತಗೊಂಡೋಗಿ ಹಾಕಿದೆ ಬಚ್ಚಲೊಳಗಡೆ. ಈಗ ಅದಕ್ಕೆ ಎಲ್ಲ ಬಟ್ಟೆ ತಗೊಂಡು ಒಂದು ತ್ಯಾವದ ಬಟ್ಟೆ ಮಾಡಿ ಎಲ್ಲ ಕ್ಲೀನಾಗಿ ಎಲ್ಲ ಒರೆಸ್ತಾ ಇದ್ದೀನಿ. ಇದು ಕೆಳಗಡೆ ಬಾಕ್ಸ್ ಇಡ್ತೀವಲ್ಲ, ಇಲ್ಲಿ ಸ್ವಲ್ಪ ಅವಾಗೆಲ್ಲ ನಾನು ಸ್ಟಾರ್ಟಿಂಗಲ್ಲಿ ಟಮಾಟೆ ಹಣ್ಣು ಹಾಕಿಟ್ಬಿಟ್ಟಿದ್ದೆ ಅದರೊಳಗಡೆ ಬಾಕ್ಸಲ್ಲಿ. ಆವಾಗ ಕರೆ ಆಗಿರೋದು ಅದು ಕೆಳಗಡೆ ಬಾಕ್ಸ್ ಕರೆ, ಅದು ಹಂಗೆ ಇದಾಗ್ಬಿಡ್ತು. ಅದಕ್ಕೆ ನಾನು ಇವಾಗ ಟಮಾಟೆ ಹಣ್ಣು ಅದೇನು ಫ್ರಿಜ್ಜಲ್ಲಿ ಇಡೋಲ್ಲ, ಬರೀ ಕೊತ್ತಂಬರಿ ಸೊಪ್ಪು, ಹೂವು, ಮತ್ತು ಒಂದು ಸ್ವಲ್ಪ ಏನಾದ್ರು ಬೇರೆ ತರಕಾರಿ ತಂದರೆ ಹುಣಸೆ ಹಣ್ಣು, ಕಾಳುಗಳು ಇಂಥದ್ದು ಮಾತ್ರ ನಾನು ಫ್ರಿಜ್ಜಲ್ಲಿ ಇಡೋದು. ಜಾಸ್ತಿ ನಾನು ಆಲೂಗೆಡ್ಡೆ, ಈರುಳ್ಳಿ ಅದೆಲ್ಲ ನಾನು ಟೊಮೊಟೊ ಏನೂ ಇಡೋಲ್ಲ. ಏನಾದ್ರು ಸೊಪ್ಪು ತಂದರೆ ಸೊಪ್ಪು ಇಟ್ಕೊತೀವಿ ಅಷ್ಟೇ. ತೆಂಗಿನಕಾಯಿ ಇಂಥದ್ದು ಮಾತ್ರ ಇಡ್ತೀನಿ ಫ್ರಿಜ್ಜಲ್ಲಿ. ಹಂಗಾಗಿ ಎಲ್ಲ ಆವಾಗ ಸ್ಟಾರ್ಟಿಂಗಲ್ಲಿ ಆಗಿದ್ದಿದ್ದು ಕಸರೆ ಅದು. ಏನು ಮಾಡೋಕ್ಕಲ್ಲ, ಅದು ಎಷ್ಟೋ ಸಲ ನಾನು ಎಲ್ಲ ಹಾಕೋದ್ನೆಲ್ಲ ಹಾಕಿ ತೊಳೆದೆ, ಅದು ಯಾಕೋ ಕ್ಲೀನ್ ಆಗಲಿಲ್ಲ. ಸುಮ್ಮನೆ ಆಗೋದೆ ಬಿಡು ಅಂದ್ಬಿಟ್ಟು ಈ ಕಡೆ ಸೈಡಲ್ಲೂ ಎಲ್ಲ ಕಸರೆ ಆಗಿತ್ತು. ಅಂದರೆ ಬಾಕ್ಸ್ಗಳೆಲ್ಲ ತೆಗ್ದು ಅದೆಲ್ಲ ತೆಗ್ದು ಎಲ್ಲ ಸ್ವಲ್ಪ ತೊಳೆದು ಎಲ್ಲ ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನನಗೆ ಈ ಫ್ರಿಜ್ಜಲ್ಲಿ ಏನಪ್ಪ ಒಂದು ಅಂದರೆ, ಇವಾಗ ಫ್ರಿಜ್ಜಲ್ಲಿ ಐಸೆಲ್ಲ ಕರಗೋಯ್ತು. ನಾನು ನೋಡಿ ಲೈಟ್ ಹಾಕ್ಕೊಂಡು ನಾನು ಕ್ಲೀನ್ ಮಾಡಿದ್ದೆ, ಇವಾಗ ಲೈಟ್ ಆಫ್ ಮಾಡಿ ಕ್ಲೀನ್ ಮಾಡ್ತಾಯಿದ್ದೀನಿ. ಅಂದರೆ ಅದರೊಳಗಡೆ ಏನೂ ಇಲ್ಲ ಐಟಮ್ ಜಾಸ್ತಿ, ತರಕಾರಿ ಏನೂ ಇಲ್ವಲ್ಲ, ಹಂಗಾಗಿ ಲೈಟ್ ಆಫ್ ಮಾಡಿದೆ. ಲೈಟ್ ಆಫ್ ಮಾಡಾದರೂ ಕ್ಲೀನ್ ಮಾಡ್ತೀನಿ. ಒಂದೊಂದು ಸಲ ಲೈಟ್ ಆನ್ ಮಾಡಿದೆ ಅಂದರೆ, ಲೈಟ್ ಆನ್ ಮಾಡ್ಕೊಂಡು ಏನು ಕ್ಲೀನ್ ಮಾಡಿದೆ ಅಂದರೆ ಏನು ಇರಲಿಲ್ವಲ್ಲ, ನೋಡೋಣ ಬಿಡು ಬರೀ ಒರೆಸೋದು ಅಷ್ಟೇ ಅಲ್ವ ಅಂತ ಲೈಟ್ ಆನ್ ಮಾಡ್ಕೊಂಡೆ ಕ್ಲೀನ್ ಮಾಡಿದೆ. ಎಲ್ಲ ಟೈಮ್ ಹಂಗೆ ಮಾಡೋಕ್ಕೆ ಹೋಗೋಲ್ಲ, ಯಾವುದೋ ಒಂದು ಟೈಮ್ ಅಷ್ಟೇ. ಇವತ್ತು ಕ್ಲೀನ್ ಮಾಡ್ತಾಯಿದ್ದೀನಿ ನೋಡಿ. ಲೈಟ್ ಆಫ್ ಮಾಡಿದೆ ತಿರ್ಗಾ ಯಾಕೆ ಬೇಕು ಅಂದ್ಬಿಟ್ಟು. ಆಮೇಲೆ ಇದು ನಾನು ಏನು ಅಂತ ಅಂದರೆ, ಐಸೆಲ್ಲ ಕರಗ್ತು. ಐಸೆಲ್ಲ ಕರಗಿ ನಿನ್ನೆವರೆಗೂ ನೈಟು ಚೆನ್ನಾಗಿತ್ತು, ಫ್ರಿಜ್ಜು ಸೌಂಡ್ ಬರ್ತಿತ್ತು. ಇವಾಗ ನಾವು ಫ್ರಿಜ್ಜಲ್ಲಿ ಲೈಟು ಸ್ವಿಚ್ ಆನ್ ಮಾಡಿ ಒಳಗಡೆ ಕರೆಂಟ್ ಇದ್ದರೆ, ಫ್ರಿಜ್ಜು ಒಳಗಡೆ ಕರೆಂಟು ಚೆನ್ನಾಗಿ ಉರಿತಾ ಇದ್ದರೆ ಸೌಂಡ್ ಬರಬೇಕಲ್ವ. ಗುಯ್ ಅನ್ನೋ ಶಬ್ದ ಬರುತ್ತಲ್ಲ, ಅದು ಬರ್ತಾ ಇಲ್ಲ. ನನಗೆ ಅದೇ ಒಂದು ಇವಾಗ ಭಯ ಆಗಿರೋದು. ಏನಕ್ಕೆ ಅಂದರೆ, ರಾತ್ರಿವರೆಗೂ ನಿನ್ನೆಯಿಂದಲೂ ಚೆನ್ನಾಗಿತ್ತು ಫ್ರಿಜ್ಜು. ಇವತ್ತು ನನಗೆ ಲೈಟ್ ಆನ್ ಮಾಡಿದ ತಕ್ಷಣ ಗುಯ್ ಅನ್ನೋ ಶಬ್ದ ಬರೋದು ಬರ್ತಾನೆ ಇಲ್ಲ. ಮತ್ತು ಐಸ್ ಕಟ್ಕೊಳ್ಳುತ್ತೋ ಹೆಂಗೋ ಅನ್ನೋದೊಂದು ಭಯ, ಮತ್ತು ಎಲ್ಲಿ ಕೆಟ್ಟೋಗ್ಬಿಡುತ್ತಪ್ಪ ಅನ್ನೋದೊಂದು ಭಯ ನನಗಿವಾಗ. ಯಾಕೆ ಅಂದರೆ ಇವಾಗ ಎಲ್ಲ ನಾನು ತೆಗ್ದು ಐಸೆಲ್ಲ ತೆಗ್ದು ಎಲ್ಲ ಕ್ಲೀನ್ ಮಾಡಿದ್ದೀನಿ. ಈಗ ಏನಾದರೂ ಇದು ಕೆಟ್ಟೋಗ್ಬಿಟ್ರೆ ಏನು ಮಾಡೋದು? ಇದ್ರ ಬಗ್ಗೆ ಗೊತ್ತಿದ್ದರೆ ಯಾರಾದ್ರೂ ಕಮೆಂಟ್ ಮಾಡಿರಿ. ಏನು ಅಂದರೆ, ಐಸು ಇವಾಗ ನಾವು ಲೈಟ್ ಆನ್ ಮಾಡ್ತೀವಲ್ವ ಫ್ರಿಜ್ಜಲ್ಲಿ, ಲೈಟು ಚೆನ್ನಾಗಿ ಉರಿತೈತೆ, ಅದೇನು ಗುಯ್ ಅನ್ನೋ ಶಬ್ದ ಬರಲಿಲ್ಲ ಅಂದ್ರೂ ಫ್ರಿಜ್ಗೇನೂ ಆಗೋಲ್ಲ ಅಂತ ಕಮೆಂಟ್ ಅಂತ ಹೇಳಿ ನನಗೆ ಅಂದ್ಕೊಂಡಿದ್ದೀನಿ. ಆದರೆ ನೋಡೋಣ, ಗೊತ್ತಿರೋ ಅಂಥವ್ರು, ಇಲ್ಲ ಅದು ಪರವಾಗಿಲ್ಲ ಏನೂ ಆಗೋಲ್ಲ ಅಂತ ನಿಮ್ಗೇನು ಅನಿಸುತ್ತೋ ಅದನ್ನು ಕಮೆಂಟ್ ಮಾಡಿರಿ. ನನಗೆ ಅದು ಗೊತ್ತಾಗ್ತಿಲ್ಲ ಯಾವ ಥರ ಅಂತ. ಯಾಕೆ ಅಂದರೆ, ಇದೇನಾದರೂ ಒಂದು ಸ್ವಲ್ಪ ಕೆಟ್ಟೋಯ್ತು ಅಂದರೆ ನನಗೆ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಯಾಕೆ ಗೊತ್ತಾ, ಇವಾಗ ನಮ್ಮ ಹತ್ರ ತಾಣವಷ್ಟು ದುಡ್ಡಿಲ್ಲ, ಮತ್ತು ಇದು ರೆಡಿ ಮಾಡಿಸೋವಷ್ಟು ನನ್ನ ಹತ್ರ ದುಡ್ಡಿಲ್ಲ. ಯಾಕಂದರೆ ನಾನು ರೆಡಿ ಮಾಡ್ಸೋಕ್ಕೂ ಸಹ ನಾನು ಆ ಸ್ಥಿತಿಲಿ ನಾನಿಲ್ಲ. ಇರೋದನ್ನ ಕಳ್ಕೊಂಡ್ವಿ ಅಂದರೆ ತಗೊಳ್ಳೋದು ತುಂಬ ಕಷ್ಟ ಐತೆ ಇವಾಗ. ಯಾಕಂದರೆ
ಅಂತಂದರೆ ಅದೇನು ಆಟದ ವಸ್ತು ಅಲ್ಲ, ಏನೋ 100 ರೂಪಾಯಿಗೆ 150 ರೂಪಾಯಿಗೆ ಬರೋ ಅಂಥ ವಸ್ತುನೂ ಅಲ್ಲ. ಅದು 10-15 ಸಾವಿರ ರೂಪಾಯಿ ವಸ್ತುಗಳು. ಅವನ್ನ ಒಂದ್ಸಲ ನಾವು ಕೆಟ್ಟೋಗ್ಬಿಟ್ರೆ ಮತ್ತೆ ರೆಡಿ ಮಾಡಿಸೋದು ಮತ್ತು ಅದನ್ನು ತರೋದು ಅದೆಲ್ಲ ಆಗಲ್ಲ. ಅದಕ್ಕೋಸ್ಕರ ನನಗಿವಾಗ ಅದು ಶಬ್ದ ಬರ್ತಾಯಿಲ್ಲ, ಮತ್ತು ಅದು ಎಲ್ಲಿ ಕೆಟ್ಟೋಗ್ಬಿಡ್ತೈತಲ್ಲಪ್ಪ ಅನ್ನೋದೊಂದು ಭಯ ನನಗೆ ಫ್ರಿಜ್ಜಿಂದು. ಹಂಗಾಗಿ ಇದೇನೋ ಕೆಡ್ತು ಅಂದರೆ ಮತ್ತೆ ನಾನು ಅದು ಒಂಥರ ಬೇಜಾರಾಗ್ಬಿಡ್ತೈತೆ. ಕೆಟ್ಟೋಗ್ಬಿಟ್ರೆ ಭಯ, ಕೆಟ್ಟೋಗದಿದ್ರೆ ಸಾಕು. ಗೊತ್ತಿರೋ ಅಂಥವ್ರು ಕಮೆಂಟ್ ಮಾಡಿ. ಲೈಟ್ ಉರಿದ್ರೆ ಒಳ್ಳೆಯದಾ, ಇಲ್ಲ ಏನು ಶಬ್ದ ಬರಲಿಲ್ಲ ಅಂದ್ರೆ ಏನು ಪ್ರಾಬ್ಲಮ್ ಆಗಲ್ವಾ? ಇದು ನನಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿರಿ. ಅದಕ್ಕೆ ನಾನು ನೋಡೋಣ ಅಂದ್ಬಿಟ್ಟು ಒಂದು ಲೈಟೆಲ್ಲ ಆನ್ ಮಾಡಿದ್ದೀನಿ. ಎಲ್ಲ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಒಳಗಡೆ ಎಲ್ಲ ಸಿಂಕಲ್ಲಿ ಸ್ವಲ್ಪ ಬಾಕ್ಸ್ಗಳೆಲ್ಲ ತೊಳಿತಾ ಇದ್ದೆ. ಅದೆಲ್ಲ ನೋಡಿ, ಇದೆಲ್ಲ ಬಾಕ್ಸ್ಗಳೆಲ್ಲ ಇದು ತಗೊಂಡು ನಾನು 5 ವರ್ಷ ಆಯಿತು. ಫ್ರಿಜ್ಜು ತಗೊಂಡು 5 ವರ್ಷ ಆಯಿತು. 2021ರಲ್ಲಿ ನಾನು ತಗೊಂಡಿದ್ದು ಫ್ರಿಜ್. ಇದನ್ನು 5 ವರ್ಷ ಆಯಿತು ನಾನು ಫ್ರಿಜ್ ತಗೊಂಡು. ಅಲ್ಲಿಂದಲೂ ಏನೂ ಪ್ರಾಬ್ಲಮ್ ಇರಲಿಲ್ಲ ನನಗೆ ಫ್ರಿಜ್ಜಿಂದು. ಯಾವಾಗಲೂ ಕ್ಲೀನ್ ಮಾಡ್ಕೊತಿದ್ದೆ ಮತ್ತು ಐಸೇನು ಜಾಸ್ತಿ ಕಟ್ಟಿಸ್ತಾ ಇರಲಿಲ್ಲ. ಈ ಸಲ ಐಸು ಜಾಸ್ತಿ ಕಟ್ಟಿದ್ದು, ಮತ್ತು ಏನೂ ಪ್ರಾಬ್ಲಮ್ ಇರಲಿಲ್ಲ ನನಗೆ. ಏನೂ ಒಂದು ಸ್ವಲ್ಪನೂ ರಿಪೇರಿಗೂ ಸಹ ಬಂದಿಲ್ಲ ಇದು 5 ವರ್ಷದಿಂದ. ಯಾಕೋ ಇವಾಗ ಹಿಂಗೆ ಆಗ್ತಾಯಿದೆ ನನಗೆ. ಅದಕ್ಕೆ ಅದೊಂದು ನನಗೆ ಒಂಥರ ಟೆನ್ಷನ್ ಆಗ್ತಾಯಿದೆ, ಎಲ್ಲೋ ಫ್ರಿಜ್ ಕೆಟ್ಟೋಗ್ಬಿಡುತ್ತೋ ಅಂತ. ಮತ್ತು ನಾನು ಅದಕ್ಕೇ ಇವಾಗ ಅದೆಲ್ಲ ಕ್ಲೀನ್ ಮಾಡಿ ಬಾಕ್ಸು ಮತ್ತು ಒಳಗಡೆ ಪ್ಲೇಟ್ ಅವೆಲ್ಲ ಇದೆಲ್ಲ ಕ್ಲೀನ್ ಮಾಡಿ ಫ್ರಿಜ್ ಕವರ್ ಹಾಕ್ತಾಯಿದ್ದೀನಿ. ನಾನು ಫ್ರಿಜ್ ಕವರ್ 6 ಐತೆ, 6 ಹಾಕ್ಬಿಟ್ಟಿದ್ದೆ. ಇವಾಗ 3 ಹಾಕ್ತೀನಿ ಸಾಕು, ಜಾಸ್ತಿ ಬೇಡ ಅಂತ. ಈ ಬಾಕ್ಸ್ ಕಾಳುಗಳೆಲ್ಲ ತುಂಬಿಟ್ಟಿದ್ದೀನಲ್ಲ, ಅದು ಸ್ವಲ್ಪ ಗಲೀಜಾಗೈತೆ. ಅದು ಸ್ವಲ್ಪ ತೊಳ್ಕೊಬೇಕು. ಯಾಕಂದರೆ ಕಾಳುಗಳೆಲ್ಲ ತುಂಬಿಡ್ತೀನಲ್ಲ ದೊಡ್ಡ ಬಾಕ್ಸು. ಅದರಲ್ಲಿ ಸ್ಟಾರ್ಟಿಂಗಲ್ಲಿ ನಾನು ಟಮಾಟೆ ಹಣ್ಣು ಹಾಕಿಡ್ತಾ ಇದ್ದೆ. ಟಮಾಟೆ ಹಣ್ಣು ಇವಾಗ ಹಾಕಲ್ಲ ನಮ್ಮ ಫ್ರಿಜ್ ಒಳಗಡೆ, ಏನು ಟಮಾಟೆ ಹಣ್ಣು ಅದೆಲ್ಲ ಏನು ಇಡಲ್ಲ. ಹಂಗಾಗಿ ಇದು ಬಾಕ್ಸಿನ ಬಾಯಿ ಅಲ್ವಾ, ಇದು ಎಲ್ಲ ಸ್ವಲ್ಪ ಹಂಗೆ ಎಲ್ಲ ಒರೆಸಿ ನೋಡಿ ಅದನ್ನು ತೊಳ್ಕೊಬಂದು ಇಟ್ಟಿದ್ದೀನಿ ಬಾಕ್ಸು. ಅದರೊಳಗೆ ಇವಾಗ ಕಾಳುಗಳೆಲ್ಲ ತುಂಬಿಡಬೇಕು. ನನಗಿದೇ ಒಂದು ತಲೆನೋವಾಗೈತೆ. ಇವಾಗ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಸ್ವಲ್ಪ ನನ್ನ ಫ್ರಿಜ್ ಒಂದು ಚೆನ್ನಾಗಾದರೆ ನಂಗೆ ಸಾಕು. ಯಾಕಪ್ಪ ಅಂದರೆ ಇವಾಗ ನಾವು ಹೂವುಗಳೇನೋ ಅಂತಂದರೆ ಎಲ್ಲ ಧೈರ್ಯವಾಗಿ ಇಟ್ಕೊತಿದ್ದೆ, ಫ್ರಿಜ್ ಐತೆ ಬಿಡು ಫ್ರಿಜ್ಜಲ್ಲಿ ಇರುತ್ತೆ ಅಂತ. ಇವಾಗ ಫ್ರಿಜ್ ಏನಾದರೂ ಕೈ ಕೊಟ್ಟರೆ ನಂಗೆ ನಿಜವಾಗ್ಲೂ ಏನೂ ತಗೊಳಕ್ಕಾಗಲ್ಲ. ಯಾಕಂದರೆ ಏನೂ ತಗೊಳ್ಳೋಂಥ ಪರಿಸ್ಥಿತಿಯಾಗಿಲ್ಲ. ಅದೊಂದು ಟೈಮ್ ಇತ್ತು ಎಲ್ಲ ತಗೊಂಡಿದ್ದೆ. ಇವಾಗ ನನಗೇನು ತಗೊಳಕ್ಕಾಗಲ್ಲ. ಯಾಕಂದರೆ ನಾನು ಈ ಫ್ರಿಜ್ಜು ತಗೊಂಡಾಗ ನನ್ನ ಹತ್ರ ಬರೀ 2,000 ಅಷ್ಟೇ ಇದ್ದಿದ್ದು. ಇದನ್ನು ಕಂತು ಮೇಲೆ ತಗೊಂಡಿದ್ದೀನಿ ನಾನು. 2,000 ಕಟ್ಟಿಬಿಟ್ಟು ತಿಂಗಳ 1,600 ನಾನು ಕಂತು ಕಟ್ತಾಯಿದ್ದೆ. ಕೆಲಸ ಮಾಡಿ ನಾನು ಹೋಟ್ಲಲ್ಲಿ ಕೆಲಸ ಮಾಡಿ ಕಷ್ಟಪಟ್ಟು ದುಡಿದು ಇದನ್ನು ಕಂತು ತೀರಿಸಿರೋದು ನಾನು. ಫ್ರಿಜ್ಜು ತಗೊಳ್ಳೇಬೇಕು ಅಂತ ಒಂದು ಆಟಕ್ಕೋಸ್ಕರ ತಗೊಂಡಿದ್ದು ಇದನ್ನು. ನನಗೆ ಬೇಕು ಫ್ರಿಜ್ಜು ಅಂತ. ಹಂಗಾಗಿ ನನಗಿವಾಗ ಇದು ಏನಾದ್ರು ನನಗೆ ಬೇಜಾರಾಗ್ತೈತಿ ನಿಜವಾಗ್ಲೂ. ಯಾಕಂದರೆ ಕಷ್ಟಪಟ್ಟು ತಗೊಂಡಿರೋ ವಸ್ತು, ನಾವೇನು ದುಡ್ಡು ಕೊಟ್ಟು, ನಾನು ಕ್ಯಾಶ್ ಕೊಟ್ಟು ತಗೊಂಡಿದ್ದಲ್ಲ. ನಾನು ಕಷ್ಟಪಟ್ಟು ಹೋಟ್ಲಲ್ಲಿ ತಟ್ಟೆ ತೊಳೆದು ಇದ್ರ ಕಂತು ತೀರಿಸಿದ್ದೀನಿ ಗೊತ್ತಾ. ನಂಗೆ ನಿಜವಾಗ್ಲೂ ಇದೇನೋ ಕೆಟ್ಟೋಗ್ಬಿಡ್ತು ಅಂದರೆ ತುಂಬ ಬೇಜಾರಾಗ್ತೈತೆ ನನಗಿವಾಗ. ಯಾವುದೇ ಒಂದು ವಸ್ತುನೂ ಅಷ್ಟೇ, ನಾನು ಜಾಸ್ತಿ ಇಷ್ಟಪಟ್ಟು ಏನಾದರೂ ತಗೊಂಡ್ರೆ ಅದನ್ನು ನಿಜವಾಗ್ಲೂ ಅದನ್ನು ಕಳ್ಕೊಳ್ಳೋಕೆ ನಾನು ಇಷ್ಟಪಡಲ್ಲ. ಯಾಕೆ ಅಂದರೆ ನನಗಿಷ್ಟನೂ ಆಗಲ್ಲ. ಅದೇನಾದ್ರು ಒಂದು ಸ್ವಲ್ಪ ಅದಕ್ಕೇನಾದ್ರು ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂದ್ರೂ ನನಗೆ ನೋವಾಗ್ತೈತಿ. ಯಾಕೆ ಗೊತ್ತಾ, ನಾವು ಎಷ್ಟು ಕಷ್ಟಪಟ್ಟೆಲ್ಲ ಒಂದೊಂದೇ ವಸ್ತು ತಗೊಂಡಿರ್ತೀವಿ. ನಾನೇನಂತ ದೊಡ್ಡ ಶ್ರೀಮಂತರಲ್ಲ. ಏನೋ ಇರೋದ್ರಲ್ಲಿ ಒಂದು ಫ್ರಿಜ್ಜು ಅಂತ ತಗೊಂಡಿದ್ದೀವಿ. ಇವಾಗ ಇದೇನಾದರೂ ಕೆಟ್ಟೋಗ್ಬಿಟ್ರೆ ಏನಪ್ಪ ಮಾಡೋದು ಅನ್ನೋದೊಂದು ಭಯ. ನೋಡಿ ಎಷ್ಟು ನೀಟಾಗಿ ಕಾಣಿಸ್ತೈತೆ ನನ್ನ ಫ್ರಿಜ್ ಇವಾಗ. ಮನೆಯೆಲ್ಲ ನೋಡೋಕ್ಕಾಗ್ತಾ ಇರಲಿಲ್ಲ ನನಗೆ. ಇವತ್ತು ಎಷ್ಟು ಕ್ಲೀನಾಗಿ ಕಾಣಿಸ್ತೈತೆ ಅಂದರೆ, ಎಷ್ಟು ನೀಟಾಗಿ ಕಾಣಿಸ್ತೈತೆ. ನನಗೆ ಇದೇ ಒಂದು ಖುಷಿ. ನನಗೆ ಯಾವುದೇ ಒಂದು ವಸ್ತುನೂ ಅಷ್ಟೇ ನೀಟಾಗಿ ಅದು ರೆಡಿ ಮಾಡಿ ನೀಟಾಗಿ ನಿಲ್ಲಿಸಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ಲ ನೋಡಿ. ಇದೆಲ್ಲ ಕ್ಲೀನ್ ಮಾಡಬೇಕು ಈಗ. ನಾನು ಪಕ್ಕದಲ್ಲಿರೋ ಅದು ಫ್ರಿಜ್ ಕವರು ಮತ್ತು ಅಲ್ಲೆಲ್ಲ ಬಟ್ಟೆ ಹಾಕಿದ್ದೀನಿ, ಅದೆಲ್ಲ ಒರೆಸ್ಬೇಕು ಇವಾಗ. ನೀರೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ನಿಜವಾಗ್ಲೂ ನನಗಿಷ್ಟು ಚೆನ್ನಾಗಿರೋ ಫ್ರಿಜ್ ಏನಾದರೂ ಒಂದು ಸ್ವಲ್ಪನೂ ಶಬ್ದ ಬರಲಿಲ್ಲ ಅಂದರೆ ಏನಪ್ಪ ಮಾಡೋದು ಅನ್ನೋದೊಂದು. ಮತ್ತು ಹೀಟ್ ಏನಾದರೂ ಅಂದರೆ ಫ್ರಿಜ್ಗಳು ಏನಾದರೂ ಸ್ವಲ್ಪ ಜಾಸ್ತಿ ಇದಾದ್ರೂ ಆ ಥರ ಆಗ್ತೈತೆ ಸ್ವಲ್ಪ.